ನಮಸ್ಕಾರ ಸ್ನೇಹಿತರೆ, mastmega.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ದೇಶವ್ಯಾಪಿ ರಾಜ್ಯಸಭಾ ಎಲೆಕ್ಷನ್ ಆಯಿತು. ಆದರೆ ಎಲೆಕ್ಷನ್ ಮುಕ್ತಾಯದ ಬೆನ್ನಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ದೇಶದ್ರೋಹಿ ಘೋಷಣೆ ಕೂಗಲಾಗಿದೆ ಅನ್ನೋದು ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ. ಅದರಲ್ಲೂ ಕರ್ನಾಟಕದ ಶಕ್ತಿ ಕೇಂದ್ರದಲ್ಲಿ ವಿಧಾನಸೌಧದಲ್ಲಿ ಈ ರೀತಿ ಘಟನೆ ಆಗಿದೆ ಅಂತ ಬಿಜೆಪಿ ಕ್ಲೇಮ್ ಮಾಡ್ತಾ ಇದೆ. ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ. ಹಾಗಿದ್ರೆ ಅಲ್ಲಿ ಏನು ನಡೀತು, ಘೋಷಣೆ ಯಾರು ಕೂಗಿದ್ರು, ಯಾಕೆ ಕೂಗಿದ್ರು ಅನ್ನೋ ವಿಚಾರವನ್ನು ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ವಿಧಾನಸೌಧದಲ್ಲಿ ನಡೆದಿದ್ದೇನು ಸ್ನೇಹಿತರೆ? ರಾಜ್ಯಸಭೆಯ 56 ಖಾಲಿ ಸ್ಥಾನಗಳಿಗೆ ಚುನಾವಣೆಯಾಗಿತ್ತು. ಇದರಲ್ಲಿ 41 ಸ್ಥಾನಗಳಿಗೆ ಅವಿರೋಧವಾಗಿ ಅಭ್ಯರ್ಥಿಗಳು ಆಯ್ಕೆ ಆಗಿದ್ರು. ಹೀಗಾಗಿ ಕೇವಲ ಉತ್ತರ ಪ್ರದೇಶದ 10, ಹಿಮಾಚಲ ಪ್ರದೇಶದ 1 ಹಾಗೂ ಕರ್ನಾಟಕದ 4 ಸ್ಥಾನಗಳಿಗೆ ಒಟ್ಟು 15 ಸ್ಥಾನಗಳಲ್ಲಿ ಶಾಸಕರು ಮತದಾನ ಮಾಡಿದ್ರು. ಕರ್ನಾಟಕದ 4 ಸ್ಥಾನಗಳ ಪೈಕಿ ಕಾಂಗ್ರೆಸ್ 3 ಹಾಗೂ ಬಿಜೆಪಿ 1 ಸ್ಥಾನವನ್ನು ಗೆದ್ದುಕೊಂಡಿತ್ತು. ಬಿಜೆಪಿಯಿಂದ ನಾರಾಯಣ ಬಾಂಡ್ಗೆ ಆಯ್ಕೆಯಾದರೆ ಕಾಂಗ್ರೆಸ್ನಿಂದ ಅಜಯ್ ಮಕೇನ್, ಜೆಸಿ ಚಂದ್ರಶೇಖರ್ ಹಾಗೂ ನಾಸಿರ್ ಹುಸೇನ್ ಅನ್ನೋರು ಆಯ್ಕೆಯಾಗಿದ್ರು. ಈ ನಾಸಿರ್ ಹುಸೇನ್ ಇಲ್ಲಿ ಮೇನ್ ಕ್ಯಾರೆಕ್ಟರ್. ಈ ನಾಸಿರ್ ಹುಸೇನ್ ಚುನಾವಣೆ ಗೆದ್ದು ವಿಧಾನಸೌಧದ ಮೊದಲ ಮಹಡಿಯಲ್ಲಿ ಚುನಾವಣಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದು ಹೊರಬಂದರು. ಆಗ ಅವರ ಬೆಂಬಲಿಗರು ಎತ್ಕೊಂಡು ಹೆಗಲ ಮೇಲೆಲ್ಲ ಕೂರಿಸ್ಕೊಂಡು ಸಂಭ್ರಮಿಸ್ತಾ ಪೂರ್ವ ದಿಕ್ಕಿನ ಗ್ರ್ಯಾಂಡ್ ಸ್ಟೆಪ್ ಬದಿಯ ಆವರಣಕ್ಕೆ ಬಂದರು. ಆ ಸಂದರ್ಭದಲ್ಲಿ ನಾಸಿರ್ ಹುಸೇನ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಾಗ ಯುವಕನೊಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತ 2 ಬಾರಿ ಘೋಷಣೆ ಕೂಗಿದ್ದಾನೆ ಅಂತ ಕ್ಲೇಮ್ ಮಾಡಲಾಗ್ತಾ ಇದೆ. ಗೆಲುವಿನ ಸಂಭ್ರಮದ ವರದಲ್ಲಿ ಶತ್ರು ರಾಷ್ಟ್ರಪರ ಘೋಷಣೆ ಕೂಗುವ ಕೃತ್ಯ ಎಸಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರವನ್ನು ಅಲ್ಲಿದ್ದ ಪತ್ರಕರ್ತರು ಮಾಧ್ಯಮಗಳಲ್ಲಿ ಹೇಳಿಕೊಂಡಿದ್ದಾರೆ. ಅದರಲ್ಲೂ ಈ ಘಟನೆ ನಡೆದಾಗ ಪಬ್ಲಿಕ್ ಟಿವಿಯ ವರದಿಗಾರ ಶ್ರೀನಿವಾಸ್ ಅವರು ನಾಸಿರ್ ಹುಸೇನ್ ಅವರ ಪ್ರತಿಕ್ರಿಯೆ ತಗೋತಾ ಇದ್ರು. ಆ ವೇಳೆ ಪಾಕ್ ಪರ ಜಯಘೋಷ ಕೇಳಿದೆ ಅಂತ ಅವರು ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಈಗ ದೇಶಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಮಾಧ್ಯಮಗಳ ವಿರುದ್ಧ ನಾಸಿರ್ ಕಿಡಿ. ಇನ್ನು ಈ ವಿಚಾರವಾಗಿ ನಂತರ ನಾಸಿರ್ ಹುಸೇನ್ ಅವರನ್ನ ಪ್ರಶ್ನೆ ಮಾಡಿದಾಗ ಮಾಧ್ಯಮಗಳಿಗೆ ಗದರಿದ್ದಾರೆ. ನಿಮ್ಮ ಬೆಂಬಲಿಗರು ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಕೂಗಿದ್ದಾರೆ, ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳಿದಾಗ, ಯಾವನವನು ನಡೆಯೋ ಆಚೆ, ಹುಚ್ಚರ ಥರ ಪ್ರಶ್ನೆ ಕೇಳಬೇಡ ಅಂತ ಹೇಳಿದ್ದಾರೆ. ಆದರೆ ಬಳಿಕ ಖಾಸಗಿ ಟಿವಿಗಳಿಗೆ ಹಾಗೂ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಈ ರೀತಿ ಕೂಗಿದ್ದು ನನಗೆ ಕೇಳಿಸ್ಲಿಲ್ಲ, ಹಾಗೇನಾದರೂ ಹೇಳಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿ ಅಂತ ಹೇಳಿದ್ದಾರೆ. ಇಲ್ಲಿ ಅವ್ರಿಗೆ ಕೇಳಿಸಿತ್ತೋ ಬಿಟ್ಟಿತ್ತೋ ಬೇರೆ ಪ್ರಶ್ನೆ. ಆದರೆ ಪತ್ರಕರ್ತರು ಏನಾದರೂ ಪ್ರಶ್ನೆ ಮಾಡಿದಾಗ ಕರೆಕ್ಟಾಗಿ ಉತ್ತರ ಕೊಡೋಕೆ ಬಂದಿಲ್ಲ ಅಂದರೆ ಅವರು ರಾಜ್ಯಸಭಾ ಸಂಸದರಾಗೋಕೇನೆ ಅನ್ಫಿಟ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅದು ಅವರ ಆಸ್ತಿ ಅಲ್ಲ. ವಿಧಾನಸೌಧ ನಡೆಯೋ ಆಚೆಗೆ ಯಾವನವನು ಹುಚ್ಚರ ಥರ ಪ್ರಶ್ನೆ ಕೇಳಬೇಡ ಅಂತ ಹೇಳೋಕೆ. ಅದರಲ್ಲೂ ಕೂಡ ಭಾರತ ಒಂದು ಡೆಮೊಕ್ರೆಟಿಕ್ ಕಂಟ್ರಿ. ಇವರು ಸುಲ್ತಾನ ಅಲ್ಲ, ಅದು ಅವರ ಮಹಲ್ ಕೂಡ ಅಲ್ಲ, ಅದು ಜನರ ಆಸ್ತಿ ವಿಧಾನಸೌಧ. ಅದು ಸನ್ಮಾನ್ಯ ನಾಸಿರ್ ಹುಸೇನ್ಗೆ ಗೊತ್ತಿರಲಿ. ಈಗ ನಾವು ಮೇನ್ ವಿಚಾರಕ್ಕೆ ಬರೋಣ. ನಿಜಕ್ಕೂ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ಹೌದಾ ಅಲ್ವಾ ಅಂತ ನಾವು ನೋಡ್ತಾ ಹೋಗೋಣ. ಬಿಜೆಪಿ ಏನು ಹೇಳ್ತಾ ಇದೆ? ಈ ಘಟನೆಯನ್ನ ಖಂಡಿಸಿ ಬಿಜೆಪಿಯವರು ಶಾಸಕರಾದ ಧೀರಜ್ ಮುನಿರಾಜು, ಹರೀಶ್ ಪೂಂಜಾ ಮತ್ತಿತರರ ನೇತೃತ್ವದಲ್ಲಿ ಕೆಪಿಸಿಸಿ ಕಚೇರಿ ಮುಂಭಾಗ ನಿನ್ನೆ ರಾತ್ರಿನೇ ಪ್ರತಿಭಟನೆ ಮಾಡಿದ್ದಾರೆ. ಬಳಿಕ ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ನೇತೃತ್ವದಲ್ಲಿ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಲಾಗಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಶಾಸಕರು ವಿಧಾನಸೌಧ ಠಾಣೆ ಮುಂದೆ ಪ್ರತಿಭಟಿಸಿದ್ದಾರೆ. ಇವತ್ತು ಕೂಡ ರಾಜ್ಯವ್ಯಾಪಿ ಪ್ರತಿಭಟಿಸ್ತಾ ಇದ್ದಾರೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಕಾಂಗ್ರೆಸ್ ಕಚೇರಿಗಳಿಗೆ ಮುತ್ತಿಗೆ ಹಾಕೋಕ್ಕೂ ಕೂಡ ಬಿಜೆಪಿ ಕರೆ ಕೊಟ್ಟಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಕೇಂದ್ರ ಐಟಿ ಸಚಿವ ರಾಜೀವ್ ಚಂದ್ರಶೇಖರ್, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಕೀಯ ಕಾರ್ಯದರ್ಶಿ ನಾಸಿರ್ ಹುಸೇನ್ ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಅವರ ಬೆಂಬಲಿಗರು ಪವಿತ್ರ ವಿಧಾನಸೌಧದ ಆವರಣದಲ್ಲಿಯೇ ಪಾಕ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ ಅಂತ ಇವರು ಹೇಳಿದ್ದಾರೆ. ಭಾರತ್ ತೋಡೋ ಯಾತ್ರೆ ನಡೆಸ್ತಿರೋ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಅಸಹ್ಯಕರ ತುಷ್ಟೀಕರಣ ರಾಜಕೀಯದಲ್ಲಿ ನಿರತವಾಗಿರೋದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದ್ದಾರೆ. ಎಲ್ಲ ಬಿಜೆಪಿ ನಾಯಕರು ಹಿಂಗೆ ಹೇಳಿದ್ದಾರೆ. ಸಿಟಿ ರವಿ ಕೂಡ ಡಿಕೆಶಿ ಅವರೇ, ಇವರೆಲ್ಲ ನಿಮ್ಮ ಬ್ರದರ್ಸ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಗುರುತು ಪತ್ತೆಯಾದ ಕೂಡಲೇ ಬಂಧನ. ಈ ಮಧ್ಯೆ ಘಟನೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಘಟನೆ ಬಗ್ಗೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ಘೋಷಣೆ ಕೂಗಿದ್ದರೆ ಅದು ಅಕ್ಷಮ್ಯ ಅಪರಾಧ, ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ, FIR ದಾಖಲು ಮಾಡೋಕೆ ಸೂಚಿಸಿದ್ದೀವಿ. ಪೊಲೀಸರು ವಿಡಿಯೋ ಗಮನಿಸ್ತಾ ಇದ್ದು ಘೋಷಣೆ ಕೂಗಿದವನ ಗುರುತು ಪತ್ತೆಯಾದ ಕೂಡಲೇ ಬಂಧಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಈಗಾಗಲೇ ಸೊಮೋಟೋ ಕೇಸ್ ದಾಖಲಿಸಲಾಗಿದೆ.
ಬಿಜೆಪಿ ಕೊಟ್ಟಿರೋ ದೂರನ್ನ ಅದಕ್ಕೆ ಸೇರಿಸಿದ್ದೇವೆ. ಮೊದಲು ಟೆಲಿಕಾಸ್ಟ್ ಮಾಡಿದವರ ವಿಡಿಯೋ ಪಡೆದು ತನಿಖೆ ಮಾಡ್ತೇವೆ. ಎಫ್ಎಸ್ಎಲ್ಗೆ ಕಳಿಸುವ ಪ್ರಕ್ರಿಯೆಗಳು ಆರಂಭ ಆಗಿವೆ. ವಿಡಿಯೋ ಚಿತ್ರೀಕರಣ, ವಿಧಾನಸೌಧದ ಸಿಸಿ ಕ್ಯಾಮೆರಾ ಎಲ್ಲವನ್ನ ಪಡೆದು ತನಿಖೆ ಮಾಡ್ತೀವಿ. ಕೆಲವರು ನಾಸೀರ್ ಸಾಬ್ ಅಂತ ಹೇಳಿದ್ದು ಅಂತಾರೆ, ಇನ್ನು ಕೆಲವರು ಪಾಕಿಸ್ತಾನ್ ಅಂತ ಹೇಳಿದ್ದು ಅಂತಿದ್ದಾರೆ. ಇದರ ಸತ್ಯತೆ ತಿಳಿಯೋಕೆ ವೈಜ್ಞಾನಿಕವಾಗಿ ಚೆಕ್ ಮಾಡ್ತೀವಿ. ಎಫ್ಎಸ್ಎಲ್ಗೆ ಕಳಿಸ್ತಾ ಇದ್ದೀವಿ. ಒಂದು ವೇಳೆ ಕೂಗಿದ್ರೆ ಕಾನೂನು ಕ್ರಮ ಆಗೇ ಆಗುತ್ತೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಫೇರ್ ಎನಫ್. ಒಬ್ಬ ಗೃಹ ಮಂತ್ರಿ ಹೇಗೆ ಹೇಳಬೇಕು ಹೇಳಿದ್ದಾರೆ. ಸದನದ ಒಳಗೆ ಹೊರಗೆ ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿ, ಅವರು ಮಾಡಲಿ, ನಾವು ತಪ್ಪು ಅಂತ ಹೇಳಲ್ಲ, ಕಾನೂನು ಚೌಕಟ್ಟಲ್ಲಿ ಮಾಡಲಿ, ಇದರಲ್ಲಿ ಕಾಂಗ್ರೆಸ್ ತಪ್ಪೇನಿದೆ, ಮುಸ್ಲಿಂ ತುಷ್ಟೀಕರಣ ಮಾಡ್ತಾರೆ ಅಂತ ಹೇಳ್ತಾನೆ ಬಂದಿದ್ದಾರೆ, ಅದು ಹೊಸತೇನು ಅಲ್ವಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು, ತಪ್ಪಿತಸ್ಥರು ಯಾರೇ ಆಗಿರಲಿ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊಮೋಟೋ ಕೇಸ್ ದಾಖಲು. ಈ ವಿಚಾರವಾಗಿ ಈಗ 153B ರಾಷ್ಟ್ರೀಯ ಸಮಗ್ರತೆಗೆ ಧಕ್ಕೆ ತಂದ ಹೇಳಿಕೆ, 505 ಸಾರ್ವಜನಿಕ ಕೇಡಿಗೆ ಕಾರಣವಾಗುವ ಹೇಳಿಕೆ ಆರೋಪದ ಅಡಿ ಅಪರಿಚಿತ ವ್ಯಕ್ತಿಗಳ ಮೇಲೆ ಪ್ರಕರಣ ದಾಖಲಾಗಿದೆ. ವಿಧಾನಸೌಧ ಪೊಲೀಸ್ ಸ್ಟೇಷನ್ನ ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ನೀಡಿದ ದೂರಿನ ಮೇರೆಗೆ ಪೊಲೀಸರು ಎಫ್ಐಆರ್ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಇನ್ನು ವಿಡಿಯೋ ಬಗ್ಗೆ ಪೊಲೀಸರು ಇವರೆಗೂ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಮಾಧ್ಯಮಗಳಿಂದ ರಾ ಫುಟೇಜ್ ಪಡೆದು ಪರಿಶೀಲನೆ ಮಾಡೋಕೆ ಮುಂದಾಗಿದ್ದಾರೆ. ಸುದ್ದಿ ಬಿತ್ತರಿಸಿದ ಪ್ರತಿ ಮಾಧ್ಯಮಗಳಿಂದ ವಿಡಿಯೋಗಳನ್ನು ಪಡೆದು ಎಫ್ಎಸ್ಎಲ್ಗೆ ಕಳಿಸ್ಕೊಡ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಕಾಲ್ಪನಿಕ ಘಟನೆ ಅಂದ ಸಚಿವ ಪ್ರಿಯಾಂಕ್ ಖರ್ಗೆ. ಈ ಬಗ್ಗೆ ಖರ್ಗೆ ಪುತ್ರ ಐಟಿ-ಬಿಟಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ತನಿಖೆಗೆ ಮುಂಚೆನೇ ಇದು ಕಾಲ್ಪನಿಕ ಘಟನೆ ಅಂತ ಹೇಳಿದ್ದಾರೆ. ಕನ್ಕ್ಲೂಷನ್ ಬಂದ್ಬಿಟ್ಟಿದ್ದಾರೆ ಇವರು. ರಾಜ್ಯಸಭಾ ಚುನಾವಣೆಯಲ್ಲಿ ಮೈತ್ರಿ ಪಕ್ಷಗಳಿಗೆ ಮುಖಭಂಗ ಆಗಿದೆ. ಘೋಷಣೆ ಕೂಗಿರೋ ಆಡಿಯೋದಲ್ಲಿ ಸೈಯದ್ ಸಾಬ್, ನಾಸೀರ್ ಹುಸೇನ್ ಸಾಬ್ ಅಂತ ಅವ್ರಿಗೆ ಜಿಂದಾಬಾದ್ ಅಂತ ಹೇಳಿರೋದು. ನಾವು ಜವಾಬ್ದಾರಿಯುತವಾಗಿಯೇ ಪರಿಶೀಲನೆ ಮಾಡೋಕೆ ಹೇಳಿದ್ದೇವೆ. ಪಾಕ್ ಪರವಾಗಿ ಯಾವುದೇ ಘೋಷಣೆ ಕೂಗಿಲ್ಲ. ವಿಡಿಯೋ ತುಣುಕುಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ಲಾಗಿದೆ ಅಂತ ಹೇಳಿದ್ದಾರೆ. ಏನಕ್ಕೆ ಕಳಿಸ್ಕೊಟ್ರಿ? ನಿಮಗೆ ಕ್ಲಾರಿಟಿ ಇದ್ರೆ, ಕನ್ಕ್ಲೂಷನ್ ಸಿಕ್ಬಿಟ್ಟಿದ್ರೆ ಮತ್ತೇನಕ್ಕೆ ಕಳಿಸ್ಕೊಡೋದು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ? ನೀವೇ ಸರ್ಟಿಫಿಕೇಟ್ ಕೊಟ್ಬಿಡಿ ಪ್ರಿಯಾಂಕ್ ಖರ್ಗೆ ಅವರು. ಸ್ನೇಹಿತರಲ್ಲಿ, ಸೂಕ್ಷ್ಮವಾಗಿ ಆ ಆಡಿಯೋವನ್ನು ಮತ್ತು ವಿಡಿಯೋವನ್ನು ಗಮನಿಸಿದಾಗ ಪತ್ರಕರ್ತ ನಾಸೀರ್ ಹುಸೇನ್ಗೆ ಪ್ರಶ್ನೆ ಕೇಳೋ ಟೈಮ್ನಲ್ಲಿ ಪಕ್ಕದಲ್ಲಿ ಘೋಷಣೆ ಕೇಳುತ್ತೆ. ಅದರಲ್ಲಿ ಮೊದಲ ಬಾರಿ ಕೂಗಿದ್ದು ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಅನ್ಸುತ್ತೆ, ಆ ರೀತಿನೇ ಕೇಳುತ್ತೆ ಅದು. ಆದರೆ ಇನ್ನೊಂದು ಧ್ವನಿ ಬರುತ್ತೆ ಇಮಿಡಿಯೇಟ್ಲಿ ನೆಕ್ಸ್ಟ್, ಅದು ಅಸ್ಪಷ್ಟ ಇದೆ. ಅದು ನಾ ಬದಲಿಗೆ ಪಾ ಥರ ಕೇಳಿಸ್ತಾ ಇದೆ, ಆದರೆ ಅಸ್ಪಷ್ಟ ಇದೆ. ಪಾಕಿಸ್ತಾನ್ ಅಂತಲೇ ಹೇಳೋ ರೀತಿಯೂ ಕೂಡ ಅದು 100% ಹಾಗೆ ಇದೆ ಅಂತ ಅಲ್ಲ, ಬಟ್ ನಾ ಅಂತೂ ಅಲ್ಲ, ಆ ರೀತಿ ಇದೆ. ಅದು ಎರಡನೇ ಬಾರಿ ಬಂದಂಥ ಧ್ವನಿ. ಅಲ್ಲಿದ್ದ ಪತ್ರಕರ್ತ, ಪಬ್ಲಿಕ್ ಟಿವಿಯ ಪತ್ರಕರ್ತ ಅದನ್ನೇ ಹೇಳಿರೋದು ಶ್ರೀನಿವಾಸ್. ಅಲ್ಲಿ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಕೂಗ್ತಾ ಇದ್ರು, ಆಗ ಇನ್ಯಾರೋ ಒಬ್ಬ ವ್ಯಕ್ತಿಯಲ್ಲಿ ಕೂಗಿದ ಹಾಗೆ ಕೇಳಿಸ್ತು ಅಂತ ಅವ್ರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣಕ್ಕೆ ಕೂಗೇ ಇಲ್ಲ ಅಂತ ಹೇಳೋಕ್ಕೂ ಬರೋದಿಲ್ಲ, ಕೂಗಿದ್ದಾರೆ ಅಂತ ಹೇಳೋಕ್ಕೂ ಬರೋದಿಲ್ಲ. ಯಾಕಂದರೆ ಹೇಳ್ತಿರೋ ವ್ಯಕ್ತಿಯ ಲಿಪ್ ಮೂಮೆಂಟ್ ಮೇಲೆ ಕ್ಯಾಮರಾ ಫೋಕಸ್ ಆಗಿರುವಂಥ ಫುಟೇಜ್ ಯಾವುದೂ ಇಲ್ಲ. ಆಗ ಗೊತ್ತಾಗುತ್ತೆ ನಾ ಅಂತ ಹೇಳಿದ್ದ, ಪಾ ಅಂತ ಹೇಳಿದ್ದ ಅಂತ. ಲಿಪ್ ಮೂಮೆಂಟಲ್ಲಿ ಗೊತ್ತಾಗುತ್ತಲ್ಲ. ಕನ್ನಡದಲ್ಲಿ ಪಾ ಅಂತ ಹೇಳೋಕ್ಕೆ ಅಥವಾ ಯಾವುದೇ ಭಾಷೆಯಲ್ಲಿ ಪಾ ಅಂತ ಹೇಳೋಕ್ಕೆ 2 ಲಿಪ್ ತಾಗಲೇಬೇಕು. ನಾ ಅಂತ ಹೇಳೋಕ್ಕೆ ನಾ ತಾಗಬೇಕು ಅಂತ ಇಲ್ಲ, ಕ್ಲಿಯರಾಗಿ ಗೊತ್ತಾಗುತ್ತೆ. ಆ ಫುಟೇಜ್ ಇದುವರೆಗೂ ಲಭ್ಯ ಆಗಿಲ್ಲ. ಹೇಳಿದ ವ್ಯಕ್ತಿಯ ಬಾಯಿಗೆ ಕ್ಯಾಮರಾ ಫೋಕಸ್ ಆಗಿರೋದು. ನಮ್ಮದು ಡೆಮೊಕ್ರೆಟಿಕ್ ಕಂಟ್ರಿ, ನಮ್ಮಲ್ಲಿ ಕೋರ್ಟ್ ಇದೆ, ಟ್ರಯಲ್ ನಡೆಯುತ್ತೆ, ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ರಿಪೋರ್ಟ್ ಕೊಡ್ತಾರೆ, FSL ರಿಪೋರ್ಟ್ ಬರುತ್ತೆ. ಇದೆಲ್ಲ ಒಂದು ಪ್ರಕ್ರಿಯೆ ಇದೆ. ಅದಕ್ಕಿಂತ ಮುಂಚೆ ನಾವಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ಅಂತ ಒಂದಷ್ಟು ಜನ, ಹೇಳಿಲ್ಲ ಅಂತ ಒಂದಷ್ಟು ಜನ ಕನ್ಕ್ಲೂಷನ್ಗೆ ಬರೋಕ್ಕೆ ಈಗ ಲಭ್ಯವಿರೋ, ನಮಗೆ ಬರಿಗಣ್ಣಿಗೆ ಮೇಲ್ನೋಟಕ್ಕೆ ಲಭ್ಯ ಇರೋ ಮಾಹಿತಿ ಮೇಲೆ ಬರೋಕ್ಕೆ ಆಗೋದಿಲ್ಲ. ನಮ್ಮ ದೇಶದಲ್ಲಿ ಎಷ್ಟೋ ಸಲ ಆರೋಪಗಳನ್ನು ಮಾಡ್ಬೋದು, ಕೋರ್ಟ್ಗಳು ಅಪರಾಧಿಗಳಿಗೆ ಶಿಕ್ಷೆನೇ ಕೊಡೋದಿಲ್ಲ, ಎಲ್ಲ ತಪ್ಕೊಂಡು ಹೋಗ್ತಾರೆ ಅಂಥೇಳಿ. ಆದರೆ ಸ್ನೇಹಿತರೆ, ಕೋರ್ಟ್ ಏನು ನೋಡುತ್ತೆ? ಎವಿಡೆನ್ಸ್ ನೋಡುತ್ತೆ. ಎಷ್ಟೋ ಸಲ ಅಸಮಾಧಾನ ಕಾರಣ ಆಗ್ಬೋದು, ಎವಿಡೆನ್ಸ್ ಇಲ್ಲದೆ ತುಂಬ ಜನ ಅಪರಾಧಿಗಳು ತಪ್ಪಿಸ್ಕೊಂಡು ಹೋಗ್ತಾರೆ ಅಂತ. ಬಟ್ 140 ಕೋಟಿ ಜನಸಂಖ್ಯೆ ಇರೋ ದೇಶವನ್ನು ನಡೆಸಬೇಕಾದ್ರೆ ಎವಿಡೆನ್ಸ್ ಮೇಲೇನೇ ನಡೆಸಬೇಕು, ಬೇರೆ ದಾರಿ ಇಲ್ಲ. ನೀವು ಅಂದಾಜು, ಊಹೆ ಅಥವಾ ನಿಮಗೆ ಯಾವುದು ಸೂಕ್ತ ಅನಿಸುತ್ತೆ, ನಿಮ್ಮ ಒಂದು ಮೈಂಡ್ಸೆಟ್ಗೆ ಯಾವುದು ಸೂಕ್ತ ಅನಿಸುತ್ತೆ, ಆ ಫ್ಯಾಕ್ಟನ್ನು ಮಾತ್ರ ತಗೊಂಡು ಕನ್ಕ್ಲೂಷನಿಗೆ ಬಂದರೆ ನೆಕ್ಸ್ಟ್ ಪವರ್ನಲ್ಲಿರೋರು, ಅಧಿಕಾರದಲ್ಲಿರೋರು ಅಥವಾ ಜಡ್ಜ್ಮೆಂಟ್ ಮಾಡೋ ಸ್ಥಾನದಲ್ಲಿರೋರು ಅವರಿಗೆ ಬೇಕಾದ ಹಾಗೆ ಅವರ ಊಹೆ ಮೇಲೆ ಅಥವಾ ಅವರ ಟೇಸ್ಟ್ ಮೇಲೆ ಹಿಂಗಿರ್ಬೋದು, ಹಿಂಗಿರ್ಬೋದು ಅಂಥೇಳಿ ಕನ್ಕ್ಲೂಷನ್ ಬರೋಕ್ಕೆ ಶುರು ಮಾಡಿದ್ರೆ ದೊಡ್ಡ ಅನಾಹುತ ಆಗುತ್ತೆ, ಅರಾಜಕತೆ ಉಂಟಾಗುತ್ತೆ, ಜನ ಹೊಡ್ಕೊಂಡು ಸಾಯುವಂಥ ಪರಿಸ್ಥಿತಿ ಬರುತ್ತೆ.
ಸಮಾಜದಲ್ಲಿ ಒಂದು ಆರ್ಡರ್ ಇರಬೇಕು ಅಂತ ಹೇಳಿದ್ರೆ, ಯಾರೂ ಈ ಕಾನೂನುಗಳನ್ನು ದುರುಪಯೋಗ ಮಾಡದಂತೆ ನೋಡ್ಕೋಬೇಕು ಅಂತ ಹೇಳಿದ್ರೆ ಎವಿಡೆನ್ಸ್, ಸಾಕ್ಷ್ಯದ ಆಧಾರದ ಮೇಲೆ ಮಾತ್ರ ಹೋಗೋಕ್ಕೆ ಸಾಧ್ಯ. ಸಾಕ್ಷ್ಯ ಬೇಕು. ಯಾವುದನ್ನೇ ಆಗಲಿ ಮಾಧ್ಯಮಗಳ ವರದಿ ಅಥವಾ ನನಗೇನಿಷ್ಟ ಇಲ್ಲ ಅನ್ನೋ ಕಮೆಂಟ್ರಿ ಮೇಲೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾವುದೇ ಬೆಲೆ ಕೂಡ ಇರುವುದಿಲ್ಲ. ಅದರಿಂದ ಸುಮ್ಮನೆ ನಾವು ಸಮಾಜದಲ್ಲಿ ಕೋಲಾಹಲ ಸೃಷ್ಟಿ ಮಾಡ್ಬೋದು ಅಷ್ಟೇ. ಕೋರ್ಟ್ಗಳ ಮೇಲೂ ಅದರಿಂದ ಯಾವುದೇ ಪರಿಣಾಮ ಉಂಟಾಗಲ್ಲ. ಕೋರ್ಟ್ ಅಲ್ಟಿಮೇಟ್ಲಿ ಒಬ್ಬ ವ್ಯಕ್ತಿ ಹೇಳಿದ್ದಕ್ಕೆ ಸಾಕ್ಷಿ ಇದೆಯಾ, ಅವನ ಮೇಲೆ ಕ್ಯಾಮರಾ ಇದೆಯಾ, ಅವನ ಲಿಪ್ ಮೂಮೆಂಟಲ್ಲಿ ಗೊತ್ತಾಗ್ತಾ ಇದೆಯಪ್ಪ ಅಂತ ಹೇಳಿದಾನೆ ಅಂತ ಹೇಳಿ, ಅವನು ಇನ್ವೆಸ್ಟಿಗೇಷನ್ ಮಾಡಿದಾಗ ಅವನು ಏನು ಹೇಳ್ದ, ಅವನ ಪಕ್ಕದಲ್ಲಿದ್ದವ್ರು ಏನು ಹೇಳಿದ್ರು, ಎಲ್ಲವನ್ನ ನೋಡಿಕೊಂಡೇ ತೀರ್ಮಾನ ಕೊಡೋದು. ಅಲ್ಲಿದ್ದಂಥ 10 ರಿಪೋರ್ಟ್ರಲ್ಲಿ 4 ಜನ ಹೇಳ್ದ ಅಂದ ತಕ್ಷಣ ಕೋರ್ಟ್ ಕೊಡೋದಿಲ್ಲ, ಅಥವಾ 4 ಜನ ಇಲ್ಲ ಹೇಳಿಲ್ಲ ಅಂತ ಹೇಳಿದ ತಕ್ಷಣ ಕೋರ್ಟ್ ಕನ್ಕ್ಲೂಷನಿಗೆ ಬರೋದಿಲ್ಲ. ಎವಿಡೆನ್ಸ್, ಸಾಕ್ಷ್ಯ ಬೇಕು. ಈ ಕ್ಷಣಕ್ಕೆ ಅದು ಎಮರ್ಜ್ ಆಗಿಲ್ಲ. ಸೊ ವಿಧಾನಸೌಧದಲ್ಲಿ ಹೇಳಿದ್ದು ನಾಸಿರ್ ಸಾಬೋ ಪಾಕಿಸ್ತಾನೋ ಈ ಕ್ಷಣಕ್ಕೆ ಸ್ಪಷ್ಟ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.